ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಡುಗೆ ಮನೆಯಲ್ಲಿ ಸಂಗೀತ, ಅಪ್ಪು ಮತ್ತು ಮನಸ್ವಿನಿ ಕುತ್ಕೊಂಡಿರ್ತಾರೆ. ಸಂಗೀತ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ. ಅವಳು ಅಪ್ಪು ಹಣ್ಣು ತಿಂತಾ ಇರ್ತಾಳೆ. ಅದಕ್ಕೆ ಸಂಗೀತ ಇದ್ದವಳು, ಅಪ್ಪು ಹಣ್ಣನ್ನು ಇಲ್ಲೇ ತಿನ್ಬೇಕಾ ನೀನು ಅಂತ ಕೇಳಿದಾಗ ಅಪ್ಪು ಇದ್ದವಳು, ಇಲ್ಲಿ ತಿಂದರೆ ಏನಾಗುತ್ತೆ ಅಂತ ಮುಖ ಊದಿಸ್ಕೊಂಡು ಹೇಳ್ತಾಳೆ. ಅದಕ್ಕೆ ಸಂಗೀತ, ಆಯ್ತು ಸರಿ ನಮ್ಮ ಎಲ್ಲಾದರೂ ತಿನ್ಕೊ ನೀನು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಬಂದ್ಬಿಟ್ಟು ಅಮ್ಮ ಅಂತಾನೆ. ಏನೋ ಅಜಿತ್, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಏನಾದರೂ ಬೇಕಂದರೆ ಅಲ್ಲಿಂದನೇ ಫೋನ್ ಮಾಡು ಅಂತ ಅಂದು, ಏನಕ್ಕೆ ಇಲ್ಲಿ ತನಕ ಬರ್ತೀಯಾ, ನಾನೇ ತಂದ್ಕೊಡಲ್ವಾ ಫೋನ್ ಮಾಡಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, ಅಮ್ಮ ಅದು ಭೂಮಿಗೆ ಶೀತ ಆಗಿಬಿಟ್ಟಿದೆ, ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡಿ ಅಂತ ಕೇಳ್ತಾನೆ. ಸಂಗೀತ ಇದ್ದವಳು, ಪಾಪ ಕಣೋ ಭೂಮಿ, ದೇವಸ್ಥಾನದಿಂದ ಬರೋಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಅವಳೇನು ಜಾಸ್ತಿ ನೆಂದಿಲ್ಲ ಕಣೋ, ಒಂದು 4 ಹನಿ ಬಿದ್ದಿತ್ತು, ಅಷ್ಟು ಬೇಗ ಶೀತ ಆಗೋಯ್ತಾ, ಸರಿ ಆ ತಪ್ಪಲೆ ಕೊಡು ನಾನೇ ಕಾಯಿಸ್ಕೊಡ್ತೀನಿ ಅಂತ ಸಂಗೀತ ತಪ್ಪಲೆ ಇಸ್ಕೊಂಡು ನೀರು ಹಾಕುವಾಗ ಅಜಿತ ಅವಳಿಗೆ ಗುಂಡೇಟ್ ಬಿದ್ದಿತ್ತಲ್ಲೋ, ನೋವು ಕಮ್ಮಿ ಆಯ್ತೇನೋ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ ಇದ್ದವನು, ಇಲ್ಲ ಅಮ್ಮ, ಫೈರ್ ಆಗಿರೋದಲ್ವಾ, ಇನ್ನೂ ಕಮ್ಮಿ ಆಗಿಲ್ಲ, ನಾನೇ ಡಾಕ್ಟ್ರ್ ಹತ್ರ ಸೊಲ್ಯೂಷನ್ ತೊಗೊಂಡು ಒಪಿನಿಯನ್ ತೊಗೊಂಡು ಕೈಗೆ ಹಾಕಿರೋ ಬ್ಯಾಂಡೇಜ್ನ ತೆಗಿ ಅಂತ ಹೇಳಿದ್ದೀನಿ. ಅವಳು ಆಯಿತು ಸಾಹೇಬ್ರೆ ಅಂತ ಹೇಳಿದ್ದಾಳೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನೀರು ಕೂಡ ಕಾದಿರತ್ತೆ. ಅಜಿತ ನೀರಿನ ತೊಗೊಂಡು ರೂಮಿಗೆ ಬಂದು, ಭೂಮಿ ಚಿನ್ನ, ನಿನಗೋಸ್ಕರ ಕುದೀತಾ ಇರೋ ನೀರು ತೊಗೊಬಂದಿದ್ದೀನಿ, ಇದಕ್ಕೆ ವಿಕ್ಸ್ ಹಾಕ್ಕೊಂಡು ನೀನೇನಾದರೂ ಆವಿ ತೊಗೊಂಡ್ರೆ ಶೀತ ಅನ್ನೋದು ಊರಿಂದ ಆಚೆ ಹೋಗಿರತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆಗೆ ವಿಕ್ಸ್ನ ಹಾಕಿ ಹಬೆ ತೊಗೊಳಕ್ಕೆ ಅವಳಿಗೆ ಬೆಡ್ಶೀಟ್ ಹೊಚ್ತಾನೆ. ಅಜಿತನು ಹಬೆ ತೊಗೊಳಕ್ಕೆ ಗುಬ್ರ ಹಾಕೊಂಡಾಗ ಭೂಮಿ ಇದ್ದವಳು, ಸಾಹೇಬ್ರೆ ನೀವೇನಿಗೆ ಒಳಗೆ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅಜಿತ ಇದ್ದವನು, ಜೀವನದಲ್ಲಿ ಸುಖ ದುಃಖ 2 50-50 ಆಗಿ ತೊಗೋಬೇಕಮ್ಮ, ಅದಕ್ಕೇನೆ ಅಂತ ಹೇಳ್ತಾನೆ. ಅವಾಗ ಭೂಮಿ ಇದ್ದವಳು, ಸಾಹೇಬ್ರೆ ಹಾಗಾದರೆ ನಿಮಗೆ ಶೀತ ಆಗಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ ಇದ್ದವನು, ಆಗಿದೆ, ನನಗೆ ಪ್ರೀತಿಯ ಶೀತ ಆಗಿದೆ, ಅಷ್ಟು ಬೇಗ ಹೋಗಲ್ಲ ಕಣಮ್ಮ ಅಂತ ಹೇಳ್ತಾನೆ. ಆಮೇಲೆ ನೋಡಿದ್ರೆ ಅದು ಅಶ್ವಿನಿಗೆ ಕಂಡಿದ್ದ ಕನಸಾಗಿರತ್ತೆ. ಒಂದೇ ಕಂಬಳಿ ಕೆಳಗೆ ಅಜಿತ್ ಮತ್ತು ಭೂಮಿ ಆವಿ ತಗೋತಾ ಇದ್ದಾರೆ, ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಕನ್ಸು ಕಂಡಿರ್ತಾಳೆ. ಆಮೇಲೆ ಅಯ್ಯೋ ಛೇ ಅಂತಾಳೆ. ಅದಕ್ಕೆ ಸಂಗೀತ ಇದ್ದವಳು, ಮನಸ್ವಿನಿ ಏನಾಯ್ತಮ್ಮ ಅಂತ ಕೇಳಿದ್ದಕ್ಕೆ ಇವಳು ಒಂದು ಡ್ರಾಮಾ ಮಾಡಿಕೊಂಡು, ಅತ್ತೆ ಭೂಮಿಗೆ ಹುಷಾರಿಲ್ವಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೆ, ಶೀತ ಆಗಿದೆ, ಛೇ ಪಾಪ ಅಂತ ಹೇಳ್ತಾಳೆ. ಇವಾಗ ನಿಜವಾಗ್ಲೂ ಅಜಿತ ನೀರು ತೊಗೊಂಡು ಆ ರೂಮಿಗೆ ಬರ್ತಾನೆ. ಅದನ್ನ ನೋಡ್ಬಿಟ್ಟು ಭೂಮಿ, ಸಾಹೇಬ್ರೆ ಸದ್ಯ ಬಂದ್ರಲ್ಲ, ನೀವು ಇಷ್ಟೊತ್ತಾದರೂ ಬರ್ದೇ ಇರೋದು ನೋಡ್ಬಿಟ್ಟು ಅಡುಗೆ ಮನೆಯಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀರೇನೋ ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ ಇದ್ದನು, ಕಾಸ್ಕೊಂಡು ಬಿಸಿನೀರು ತಾನೇ ತರಬೇಕು, ಅದಕ್ಕೆ ಟೈಮ್ ಹಿಡಿಯತ್ತೆ, ಯಾಕಂಗೆ ಆಡ್ತೀಯಾ ಅಂತ ಹೇಳ್ತಾನೆ. ಅಜಿತಂಗೂ ಶೀತ ಸ್ಟಾರ್ಟ್ ಹೋಗ್ಬಿಡುತ್ತೆ. ಅವನು ಅಕ್ಷಿ ಅಕ್ಷಿ ಅಂತ ಇರ್ತಾನೆ. ಅದಕ್ಕೆ ಭೂಮಿ ಇದ್ದವಳು, ಸಾಹೇಬ್ರೆ ನಿಮಗೂ ಶೀತ ಆಗೋಯ್ತಾ ಅಂತ ಸೆಲೆಬ್ರೇಟ್ ಮಾಡುವಾಗ ಅಜಿತ್ ಇದ್ದವನು, ಒಬ್ರಿಗೆ ಹುಷಾರಿಲ್ಲ ಅಂದರೆ ಸೆಲೆಬ್ರೇಟ್ ಮಾಡ್ತೀಯ ಭೂಮಿ ಅಂತಾನೆ. ಅದಕ್ಕೆ ಭೂಮಿ ಇದ್ದವಳು, ಸೆಲೆಬ್ರೇಟ್ ಅಲ್ಲ ಸಾಹೇಬ್ರೆ, ನನಗೆ ಶೀತ ಆಗಿತ್ತಲ್ವಾ, ನನ್ನ ಜೊತೆ ಕಂಪ್ನಿ ಕೊಡೋಕೆ ಯಾರೂ ಇರಲಿಲ್ಲ, ಇವಾಗ ನಿಮಗೂ ಆಯ್ತಲ್ಲ ಅಂತ ಹೇಳ್ತಾಳೆ. ಸರಿ ಹಬೆ ತಗೋ ಅಂತ ಹೇಳಿದಾಗ, ಇದ್ರ ಅವಶ್ಯಕತೆ ನನಗಿಂತ ಜಾಸ್ತಿ ನಿಮಗೆ ಇದೆ ಸಾಹೇಬ್ರೆ, ನೀವು ಫಸ್ಟ್ ಹಬೆ ತಗೊಳ್ಳಿ, ಆವಿ ತಗೊಳ್ಳಿ ಅಂತ ಭೂಮಿ ಹೇಳ್ತಾಳೆ. ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು, ಅಜಿತ ಏನೋ ನಿನಗೂ ಶೀತ ಆಗಿದೆಯೇನೋ, ಸರಿ ಇಬ್ಬರಿಗೂ ಒಂದೇ ತಪ್ಪಲೆಯಲ್ಲಿ ಹಬೆ ತಗೊಳ್ಳಿ ಅಂತ ಹೇಳಿ ಇಬ್ಬರಿಗೂ ಬಗ್ಸ್ಬಿಟ್ಟು ಬೆಡ್ಶೀಟ್ ಹೊಚ್ಚಿ ಹಬೆ ತಗೊಳ್ಳಿ, ಶೀತ ಎಲ್ಲ ಹೋಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಸತ್ಯ ಇದ್ದವನು ಸಾಕ್ಷಿ ನುಡ್ಕೊಂಡು ಬರ್ತಾನೆ. ಹಳೆ ಮನೆ ಹತ್ರ ಬಂದ್ಬಿಟ್ಟು, ಮೇಡಮ್ ಈ ಮನೇಲಿ ಒಂದು ಹುಡುಗಿ ಇದ್ಲಲ್ಲ, ಅವ್ರು ಎಷ್ಟು ದಿನದಿಂದ ಇದ್ರು ಏನು ಅಂತ ಎಲ್ಲ ವಿಚಾರಿಸಿದಾಗ ಅಲ್ಲಿದ್ದವರು, ಅವ್ರು ಅವಾಗವಾಗ ಬರ್ತಾಯಿದ್ರು ಅಷ್ಟೇ ಕಣಪ್ಪ ಅಂತ ಹೇಳ್ತಾನೆ. ಅಯ್ಯೋ ನೋಯ್ದ್ಬಿಟ್ಟು ಹೋಗಿ ಮನೆ ಬಾಗಿಲು ಬಡಿದ್ರೆ ಮನೆ ಬೀಗ ಹಾಕಿರತ್ತೆ. ಛೇ, ಬೀಗ ಹಾಕ್ಕೊಂಡು ಹೋಗಿದ್ದಾರಲ್ಲ ಅಂತ ಅಂತಾನೆ ಸತ್ಯ. ಅಷ್ಟರಲ್ಲಿ ಈ ಕಡೆ ಮತ್ತೆ ಅಜಿತ್ ಮನೆಗೆ ಬಂದರೆ, ಅಜಿತ್ ಮನೆಗೆ ಸದಾನಂದ ಅವರು ಅಜಿತಿಗೆ ಸನ್ಮಾನ ಮಾಡೋಕ್ಕೋಸ್ಕರ ಹಣ್ಣು ಹೂವಿನ ಹಾರ ಎಲ್ಲ ತೊಗೊಬರ್ತಾರೆ. ಅಜಿತ್, ಯಾಕಪ್ಪ ಏನಕ್ಕೆ ಇದೆಲ್ಲ ಸದಾನಂದ ಅವರೇ ಅಂತ ಕೇಳಿದಾಗ ಸದಾನಂದ ಇದ್ದವನು, ಸಾಹೇಬ್ರೆ ನಿಮ್ಮದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ ನಮ್ಮ ಕಾಲೋನಿ ಕಡೆಯಿಂದ ನಿಮ್ಗೊಂದು ಚಿಕ್ಕ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಅಜಿತ್ ಸಾಹೇಬ್ರಿಗೆ ಜೈ ಅಂತ ಹೇಳಿ ಜೈಕಾರ ಕೂಗ್ತಾ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದರೆ, ಈ ಕಡೆ ಭೂಮಿ ಇದ್ದವಳು ಕನಸು ಕಾಣ್ತಾ ಇರ್ತಾಳೆ. ಒಂದು ಸಾಂಗಿಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋ ಥರ ಕನಸು ಕಾಣ್ತಾಳೆ ಭೂಮಿ. ಆಮೇಲೆ ಅಜಿತಿಗೆ ಸನ್ಮಾನ ಎಲ್ಲ ಆದಮೇಲೆ ಭೂಮಿ ಕನಸಲ್ಲಿ ನೆನೆಸ್ಕೊಂಡು ನಗ್ತಾ ಇರ್ತಾಳೆ. ಅದಕ್ಕೆ ಅಜಿತ ಇದ್ದನು, ಚಿನ್ನ ಅಂತ ಜೋರಾಗಿ ಕೂಗ್ತಾನೆ. ಸಾಹೇಬ್ರೆ, ಸೈನಿಕ ಫಿಲ್ಮಲ್ಲಿ ಹೀರೋನ್ ನೆನೆಸ್ಕೊಂಡು ಸಾಂಗ್ ಆಡ್ತಾಳಲ್ಲ, ಆ ಥರ ನಾನು ನಿಮ್ಮನ್ನು ನೆನೆಸ್ಕೊಂಡು ಇವ್ರು ಜೈಕಾರ ಹಾಕೋದನ್ನು ನೋಡಿ ನನ್ನ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ ಇದ್ದನು, ನನಗೂ ಸಂತೋಷ ಆಯಿತು ಭೂಮಿ ಅಂತ ಹೇಳ್ತಾಳೆ. ಆಮೇಲೆ ಗೌರಿ ಇದ್ದವಳು, ಭೂಮಿ ನಿಂಗೂ ಬಾಗಿನ ತಂದಿದ್ದೀನಿ ಕುತ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಕೂರಿಸಿ ಭೂಮಿಗೆ ಬಾಗಿನ ಕೊಡ್ತಾರೆ. ಆಗ ದೇವಯಾನಿ ಇದ್ದವಳು, ಗೌರಿ ಇನ್ಮೇಲೆ ರಾಣನ್ ಥರ ಯಾರಾದರೂ ಬಂದು ನಿಮ್ಮ ಆಸ್ತಿಗೆ
ಕೈ ಹಾಕಿದ್ರೆ ನೀವು ಇದೇ ಥರ ಒಗ್ಗಟ್ಟಲ್ಲಿರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಆಯ್ತವನು ರಾಣಂಗೆ ಇಷ್ಟೆಲ್ಲ ಆಗಿರೋದು ನೋಡಿನೂ ಇವ್ರ ಆಸ್ತಿಗೆ ಯಾರಾದರೂ ಕೈ ಹಾಕ್ತಾರೆ ಅಂತ ನಿಮಗೆ ಅನ್ಸತ್ತಾ ಅತ್ತೆ? ಆ ಥರ ಏನಾದರೂ ಕೈ ಹಾಕಿದ್ರೆ ರಾಣಂಗಾಗಿರೋ ಗತಿನೇ ಅವ್ರಿಗೂ ಆಗುತ್ತೆ ಅಂತ ಫುಲ್ ಖಡಕ್ಕಾಗಿ ಹೇಳ್ತಾನೆ. ಅದಕ್ಕೆ ದೇವಯಾನಿ ಮುಖನೇ ಒಂಥರ ಮಾಡ್ಕೋತಾಳೆ. ಆಗ ಗೌರಿ ಇದ್ದವಳು ನಮ್ಮಿಂದ ನಿಮ್ಗೇನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗ್ದು ಎಲ್ರೂ ಕೇಳ್ತಾಳೆ. ಆಗ ಅಜಿತ್ ಅವ್ರ ಅಪ್ಪ ರಾಮನಾರಾಯಣು ನನ್ನನ್ನು ಕ್ಷಮಿಸಿ, ನಾನೇನೋ ನನ್ನ ಮಗನ ಟ್ರಾನ್ಸ್ಫರ್ ಆಯ್ತಲ್ಲ ಅನ್ನೋ ಸಿಟ್ಟಲ್ಲಿ ನಿಮಗೆ ಈ ಥರ ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೈ ಮುಗಿತಾನೆ. ಅದಕ್ಕೆ ಸದಾನಂದ ಇದ್ದವನು ಸಾಹೇಬ್ರೆ ನೀವು ನಮಗೆಲ್ಲ ಕೈ ಮುಗಿಬೇಡಿ ಸಾಹೇಬ್ರೆ ಅಂತ ಹೇಳ್ತಾನೆ. ಕಷ್ಟದ ಕಾಲದಲ್ಲಿ ನೀವು ನನಗೆ ಅನ್ನ ನೀರು ನೆರಳು ಎಲ್ಲ ಕೊಟ್ಟು ಕಾಪಾಡಿದ್ದೀರಾ ಅಂತ ದೇವ್ರು ನೀವು ನಮಗೆ ಕೈ ಮುಗಿದ್ರೆ ದೇವ್ರ ಮೆಚ್ತಾನ ಸಾಹೇಬ್ರೆ ಅಂತ ಹೇಳ್ತಾನೆ. ದಯವಿಟ್ಟು ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಬೇಡಿ ಸಾಹೇಬ್ರೆ, ನಾವಿನ್ನು ಬರ್ತೀವಿ ಅಂತ ಹೇಳಿ ಎಲ್ರಿಗೂ ಕೈ ಮುಗ್ದು ಸದಾನಂದ್ ಮತ್ತು ಕಾಲೋನಿಯವರು ಅಲ್ಲಿಂದ ಹೊರಡ್ತಾರೆ. ಅವರೆಲ್ಲ ಹೋದ್ಮೇಲೆ ಈ ಕಡೆ ದೇವಯಾನಿ ಅಶ್ವಿನಿನೂ ಹೋಗೋಕೆ ಹೊರಟಾಗ ಅಜಿತ್ ಇದ್ದವನು ಒಂದು ನಿಮಿಷ, ಇನ್ನೂ ಒಂದು ವಿಷಯ ಇತ್ಯರ್ಥ ಆಗಿಲ್ಲ ಅಂತ ಹೇಳ್ತಾನೆ. ಏನು ಅಂತ ಕೇಳಿದಾಗ ಅಜಿತ್ ಇದ್ದವನು ರಾಣನ್ನ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿದ ಅಶ್ವಿನಿನೇ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಶ್ರವಣ್ ಇದ್ದವನು ಹೌದು, ಆದರೆ ರಾಣ ಅಂತ ಕೆಟ್ಟ ಮನುಷ್ಯ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಅಶ್ವಿನಿ ಅವತ್ತೇ ಹೇಳಿದ್ಲಲ್ಲ ಅಜಿತ ಅಂತ ಹೇಳ್ತಾನೆ. ಅವಾಗ ಶ್ರವಣ ಇದ್ದವನು ಹೇಳಿದಾಳಲ್ಲ ಅವತ್ತೇ, ಮತ್ತೇನಿಗೆ ಇವಾಗ ವಿಷಯ ಅಂತ ಅಂದಾಗ ಹೌದು ಇದು ಅಶ್ವಿನಿದು ಬ್ಲಡ್ ಸ್ಯಾಂಪಲ್ ಚೇಂಜ್ ಆಗಿದೆ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಬ್ಲಡ್ ಚೆಕಪ್ ಮಾಡಿಸೋಣ, ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅಂತ ಹೇಳಿದ್ದಕ್ಕೆ ಶ್ರವಣ ಇದ್ದವನು ಸಿಟ್ಟು ಮಾಡಿಕೊಂಡು ಬೇಡ ನಾನು ಯಾವ ಟೆಸ್ಟು ಮಾಡಿಸಲ್ಲ, ನನಗೆ ನನ್ನ ಮಗಳು ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾನೆ. ಆಗ ಅಶ್ವಿನಿ ಇದ್ದವಳು ಅಪ್ಪ ಇಷ್ಟು ದೊಡ್ಡ ಅರಮನೆಯಲ್ಲಿ ನೆಮ್ಮದಿನೇ ಇಲ್ಲ, ನಾನು ಅನಾಥಾಶ್ರಮಕ್ಕೆ ಹೋಗ್ಬಿಡ್ತೀನಿ, ಅಜಿತ್ಗೆ ಇನ್ನೂ ನಂಬಿಕೆ ಇಲ್ಲ ನಾನೇ ನಿಮ್ಮ ಮಗಳು ಅಂತ ಅಂದು ಅಂತ ಹೇಳ್ತಾಳೆ. ಅವಾಗ ಶ್ರವಣ ಇದ್ದವನು ನಾನು ನಿನಗೆ ಜನ್ಮ ಕೊಟ್ಟಿರೋ ಅಪ್ಪ, ನೀನು ಯಾರ್ದೋ ಮಾತು ಕಟ್ಕೊಂಡು ಏನಕ್ಕೆ ಅನಾಥಾಶ್ರಮಕ್ಕೆ ಹೋಗ್ತೀಯ ಅಂತ ಹೇಳಿದಾಗ ಅಶ್ವಿನಿ ಇದ್ದವಳು ಬಂದ್ಬಿಟ್ಟು ಅಜಿತ್ ನಾಳೆ ಬೇಕಾದರೆ ನೀನು ಮನಸ್ವಿನಿ ಭೂಮಿದು ನಂದು ಬ್ಲಡ್ ಸ್ಯಾಂಪಲ್ಲೇ ಚೇಂಜ್ ಆಗಿದೆ, ಭೂಮಿ ಅಲ್ಲ ಅವಳೇ ಮನಸ್ವಿನಿ ಅಂತಲೂ ಬೇಕಾದರೆ ಹೇಳ್ತೀಯ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಶ್ರವಣ ಇದ್ದವನು ಇನ್ನೊಂದು ಸಲ ಇದೇ ರಿಪೀಟ್ ಆದರೆ ಅಜಿತ್ ಚೆನ್ನಾಗಿರಲ್ಲ ನೋಡು, ನಾನು ಹಳೇದೆಲ್ಲ ಮರೆತು ನಿನ್ನ ಹೆಂಡ್ತಿ ಮೇಲೆ ಕಾಳಜಿ ಮಾಡೋಣ ಅಂತ ಇದ್ದೆ, ಅದನ್ನು ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊತಾ ಇದೆಯಾ, ಅಕ್ಕ ನಿನ್ನ ಮಗಂಗೆ ಹೇಳ್ಬಿಡು ಇದು ಇನ್ನೊಂದು ಸಲ ರಿಪೀಟ್